ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೀವಶಾಸ್ತ್ರದ ಬಗ್ಗೆ ಅಥವಾ ಸೈನ್ಸ್ ಅಥವಾ ವಿಜ್ಞಾನದ ಬಗ್ಗೆ ತರಗತಿಗಳನ್ನು ಶುರು ಮಾಡಿದ್ದೇನೆ. ನಿಮಗೆ ಯೂಸ್ಫುಲ್ ಆಗಲಿ ಅಂತ ಕೊನೆಯದಾಗಿ ಅಂದರೆ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬೇರೆ ಬೇರೆ ಪರೀಕ್ಷೆಗಳು ನಡೀತಾ ಇದ್ದಾವೆ, ಅದಕ್ಕೆ ಯೂಸ್ಫುಲ್ ಆಗಲಿ ಅಂತ ಈ ಒಂದು ತರಗತಿಗಳನ್ನು ಶುರು ಮಾಡಿದ್ದೇನೆ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ಅಂದರೆ ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅರಿಸ್ಟಾಟಲ್, ರೋಜರ್ ಬೇಕನ್, ಮಾರ್ಷಲ್ ಮತ್ತು ಆಡಮ್ ಸ್ಮಿತ್ ಅಂತ ಇದೆ. ನೋಡಿ, ಅರಿಸ್ಟಾಟಲ್ ಅವರು ಈ ಒಂದು ಜೀವಶಾಸ್ತ್ರದ ಪಿತಾಮಹ ಅಂತ ಇಲ್ಲಿ ಹಾಕ್ತಾರೆ. ಆಪ್ಷನ್ 1 ಅರಿಸ್ಟಾಟಲ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ನಾವು ಬರೋದಾದರೆ ಎರೆಹುಳು ಯಾವುದರಿಂದ ಉಸಿರಾಡುತ್ತವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಎರೆಹುಳು ಯಾವುದರಿಂದ ಉಸಿರಾಡುತ್ತವೆ ಅಂತ ಚರ್ಮ ಇದೆ, ಶ್ವಾಸಕೋಶ, ಟ್ರೇಕಿಯಾ ಮತ್ತು ಗಿಲ್ಸ್ ಇದೆ. ನೋಡಿ, ಎರೆಹುಳು ಏನಿದೆ ಅದು ಚರ್ಮದಿಂದ ಉಸಿರಾಟವನ್ನು ಮಾಡ್ತವೆ. ಅದೇ ಮನುಷ್ಯ ಯಾವುದರಿಂದ ಉಸಿರಾಟವನ್ನು ಮಾಡ್ತಾನೆ ಅಂತ ಶ್ವಾಸಕೋಶದಿಂದ ಉಸಿರಾಟವನ್ನು ಮನುಷ್ಯ ಮಾಡ್ತಾನೆ. ಅದೇ ಗಿಲ್ಸಿಂದ ನಮ್ಮ ಒಂದು ಮೀನುಗಳು ಈ ಒಂದು ಗಿಲ್ಸಿಂದ ಉಸಿರಾಟವನ್ನು ಇಲ್ಲಿ ಮಾಡ್ತವೆ ಅಂತ ಹೇಳ್ಬೋದು. ಅದೇ ರೀತಿ ಮೂರನೇ ಪ್ರಶ್ನೆಗೆ ನಾವು ಬರೋದಾದರೆ ಜೀವಕೋಶದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಸೈಟೋಲಜಿ, ಮೈಕೋಲಜಿ, ಫೈಕೋಲಜಿ, ಪ್ಲಾಸ್ಟೋಲಜಿ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಸೈಟೋಲಜಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಜೀವಕೋಶದ ಅಧ್ಯಯನವನ್ನು ಇಲ್ಲಿ ಏನೆಂದು ಕರೆಯುತ್ತಾರಪ್ಪ ಅಂತ ಅಂದರೆ ಸೈಟೋಲಜಿ ಅಂತ ಇಲ್ಲಿ ಕರೀತಾರೆ ಅಂತ. ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡ್ಬೋದು, ಶಿಲೀಂಧ್ರಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ. ಶಿಲೀಂಧ್ರಗಳು ಅಂತ ಅಂದರೆ ಇಲ್ಲಿ ನಿಮಗೆ ಇಲ್ಲಿ ಫಂಗೈ ಅಂತ ನಾವು ಕರಿತೇವೆ. ಈ ಒಂದು ಫಂಗೈಗಳ ಒಂದು ಅಧ್ಯಯನವನ್ನು ಏನೆಂದು ಇಲ್ಲಿ ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಸೈಟೋಲಜಿ, ಮೈಕೋಲಜಿ, ಫೈಕೋಲಜಿ ಮತ್ತು ಪ್ಲಾಸ್ಟೋಲಜಿ ಅಂತಿದೆ. ಇಲ್ಲೂ ಕೂಡ ಇಲ್ಲಿ ಮೈಕೋಲಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಗ್ತದೆ. ಶಿಲೀಂಧ್ರಗಳ ಒಂದು ಅಧ್ಯಯನವನ್ನು ನಾವು ಇಲ್ಲಿ ಮೈಕೋಲಜಿ ಅಂತ ಇಲ್ಲಿ ಕರೀತಾರೆ. ಅದೇ ರೀತಿ ಇಲ್ಲಿ ಮುಂದಿನ ಒಂದು ಪ್ರಶ್ನೆಗೆ ನಾವು ಬರೋದಾದರೆ ನೋಡಿ, ಶೈವಲಗಳ ಒಂದು ಅಧ್ಯಯನ, ಆಲ್ಗೆ ಅಂತ ನಾವು ಕರಿತೇವೆ ಇಂಗ್ಲೀಷ್ನಲ್ಲಿ. ಈ ಒಂದು ಶೈವಲಗಳ ಅಧ್ಯಯನವನ್ನು ಏನೆಂದು ಇಲ್ಲಿ ಕರೀತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಇಲ್ಲಿ ಕೇಳಿದರೆ, ಸೈಟೋಲಜಿ ಇದೆ, ಮೈಕಾಲಜಿ ಇದೆ, ಫೈಕಾಲಜಿ ಇದೆ ಮತ್ತು ಪ್ಲಾಸ್ಟೋಲಜಿ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಫೈಕಾಲಜಿ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಶೈವಲಗಳ ಅಥವಾ ಆಲ್ಗೆಗಳ ಒಂದು ಅಧ್ಯಯನವನ್ನು ನಾವು ಫೈಕಾಲಜಿ ಅಂತ ಇಲ್ಲಿ ಕರಿತೇವೆ ಅಂತ. ನೋಡಿ, ಈ ಒಂದು 3 ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಜೀವಕೋಶದ ಅಧ್ಯಯನವನ್ನು ನಾವು ಸೈಟೋಲಜಿ ಅಂತ ಕರಿತೇವೆ. ಅದೇ ರೀತಿ ಶಿಲೀಂಧ್ರಗಳ ಒಂದು ಅಧ್ಯಯನವನ್ನು ಏನೆಂದು ಕರಿತೇವೆ ಅಂತ ಅಂದರೆ ಇಲ್ಲಿ ಮೈಕೋಲಜಿ ಅಂತ ಕರಿತೇವೆ. ಅದೇ ರೀತಿ ಇಲ್ಲಿ ಶೈವಲಗಳ ಒಂದು ಅಧ್ಯಯನವನ್ನು ಏನೆಂದು ಕರಿತೇವೆ ಅಂತಂದರೆ ಇಲ್ಲಿ ಫೈಕಾಲಜಿ ಅಂತ ಇಲ್ಲಿ ನಾವು ಕರಿತೇವೆ ಅಂತ. ಓಕೆನಾ. ಅದೇ ರೀತಿ ನಾವು ನೋಡ್ಬೋದು ಮುಂದಿನ ಪ್ರಶ್ನೆ, ಜೀವಕೋಶವನ್ನು ಕಂಡುಹಿಡಿದವರು ಇಲ್ಲಿ ಯಾರು ಅಂತ. ಜೀವಕೋಶವನ್ನು ಇಲ್ಲಿ ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಇಲ್ಲಿ ನೋಡಿ, ರಾಬರ್ಟ್ ಹುಕ್ ಅವರು ಈ ಒಂದು ಜೀವಕೋಶಗಳನ್ನು ಕಂಡುಹಿಡಿದಂಥ ಒಂದು ವಿಜ್ಞಾನಿ ಆಗಿರ್ತಾರೆ. ಆಪ್ಷನ್ 1 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಬರ್ಟ್ ಹುಕ್ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಇಲ್ಲಿ ಅರಿಸ್ಟಾಟಲ್, ನಾನು ಈಗಾಗಲೇ ಹೇಳಿದೆ ಜೀವಶಾಸ್ತ್ರವನ್ನು ಕಂಡುಹಿಡಿದವರು ಯಾರು, ಅರಿಸ್ಟಾಟಲ್ ಅಂತ ಹೇಳ್ತೇವೆ. ಅದೇ ರೋಜರ್ ಬೇಕನ್ ಅವರು ಮುಂದೆ ಬರ್ತಾರೆ, ಅದನ್ನು ನಾವು ನೋಡ್ಕೊಳ್ತಾ ಇಲ್ಲಿ ಹೋಗೋಣ ಅಂತೆ. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ಫ್ಲೂಯಿಡ್ ಮೊಸೈಕ್ ಸಿದ್ಧಾಂತ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಫ್ಲೂಯಿಡ್ ಮೊಸೈಕ್ ಸಿದ್ಧಾಂತ ಯಾವುದರ ಬಗ್ಗೆ ಇಲ್ಲಿ ಹೇಳ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಕೋಶಪೊರೆ ಇದೆ, ಸೆಂಟ್ರಿಯೋಲ್ ಇದೆ, ಲೈಸೋಸೋಮ್ ಮತ್ತು ಇಲ್ಲಿ ಕೋಶರಸ ಅಂತ ಇದೆ. ನೋಡಿ, ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಫ್ಲೂಯಿಡ್ ಮೊಸೈಕ್ ಸಿದ್ಧಾಂತ ಎಂಬತಕ್ಕಂಥದ್ದು ಕೋಶಪೊರೆ ಬಗ್ಗೆ ಹೇಳ್ತಕ್ಕಂಥ ಒಂದು ಸಿದ್ಧಾಂತ ಆಗಿದೆ. ಕೋಶಪೊರೆಗಳ ಒಂದು ಬಗ್ಗೆ ಹೇಳ್ತಕ್ಕಂಥ ಒಂದು ಸಿದ್ಧಾಂತವನ್ನು ಏನಪ್ಪ ಕರಿತೇವೆ ಅಂತ ಅಂದರೆ ಫ್ಲೂಯಿಡ್ ಮೊಸೈಕ್ ಸಿದ್ಧಾಂತ ಅಂತ ನಾವು ಇಲ್ಲಿ ಕರಿತೇವೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಬೋದು, ಕೋಶದ ಹೊರಗೆ ಇರತಕ್ಕಂಥ ಒಂದು ಕೋಶರಸವನ್ನು ಏನೆಂದು ಇಲ್ಲಿ ಕರೆಯುತ್ತಾರೆ ಅಂತ. ಕೋಶದ ಹೊರಗೆ ಇರತಕ್ಕಂಥ ಒಂದು ಕೋಶರಸವನ್ನು ಏನೆಂದು ಇಲ್ಲಿ ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಸೈಟೋಪ್ಲಾಸ್ಮಾ ಇದೆ, ನ್ಯೂಕ್ಲಿಯೋಪ್ಲಾಸ್ಮಾ ಇದೆ, ಪ್ರೋಟೋಪ್ಲಾಸ್ಮಾ ಇದೆ ಮತ್ತು ಯಾವುದು ಅಲ್ಲ ಅಂತ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸೈಟೋಪ್ಲಾಸ್ಮಾ ಅಂತ. ಕೋಶದ ಹೊರಗೆ ಇರತಕ್ಕಂಥ ಒಂದು ಕೋಶರಸವನ್ನು ನಾವು ಇಲ್ಲಿ ಸೈಟೋಪ್ಲಾಸ್ಮಾ ಅಂತ ಇಲ್ಲಿ ನಾವು ಕರೀತಕ್ಕಂತಹದ್ದು. ಅದೇ ರೀತಿ ನಾವು ಕೋಶದ ಒಳಗೆ ಇರತಕ್ಕಂಥ ಒಂದು ಕೋಶರಸವನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಇದೆ. ನೋಡಿ, ಕೋಶದ ಒಳಗೆ ಇರತಕ್ಕಂಥ ಒಂದು ಕೋಶರಸವನ್ನು ಇಲ್ಲಿ ಏನೆಂದು ಕರೀತಾರೆ ಅಂತ ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯೋಪ್ಲಾಸ್ಮಾ, ಪ್ರೋಟೋಪ್ಲಾಸ್ಮಾ ಮತ್ತು ಯಾವುದು ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ನ್ಯೂಕ್ಲಿಯೋಪ್ಲಾಸ್ಮಾ ಎಂಬತಕ್ಕಂಥದ್ದು. ಕೋಶದ ಒಳಗೆ ಇರತಕ್ಕಂಥ ಒಂದು ಕೋಶರಸವನ್ನು ನಾವು ಏನಪ್ಪ ಕರಿತೇವೆಪ್ಪ ಅಂತ ಅಂದರೆ ನ್ಯೂಕ್ಲಿಯೋಪ್ಲಾಸ್ಮಾ ಅಂತ ಕರಿತೇವೆ. ಅದೇ ಕೋಶದ ಹೊರಗೆ ಇರತಕ್ಕಂಥ ಕೋಶರಸವನ್ನು ನಾವು ಸೈಟೋಪ್ಲಾಸ್ಮಾ ಅಂತ ನಾವು ಇಲ್ಲಿ ಕರಿತೇವೆ. ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳು ಇಲ್ಲಿ ಬರ್ತವೆ.
ಅದೇ ರೀತಿ ಇಲ್ಲಿ ATPಯ ಒಂದು ವಿಸ್ತೃತ ರೂಪ ಏನು ಅಂತ, ATP ಅಂತ ನೀವು ಕರಿತೀರಿ. ಆ ಒಂದು ATPಯ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದರೆ ನೋಡಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಇದೆ, ಅಡಿನೈನ್ ಟ್ರೈಫಾಸ್ಫೇಟ್ ಇದೆ, ಅಡಿನೋಸಿನ್ 2 ಫಾಸ್ಫೇಟ್ ಇದೆ, ಅಡಿನೋಸಿನ್ ಫಾಸ್ಫೇಟ್ ಇದೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ATPಯ ಒಂದು ವಿಸ್ತೃತ ರೂಪ ಏನಪ್ಪ ಅಂತ ಅಂದರೆ ಇಲ್ಲಿ ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಎಂಬತಕ್ಕಂಥದ್ದು, ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಎಂಬತಕ್ಕಂಥದ್ದು ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಇದನ್ನು ಬರ್ಕೊಳ್ಳಬೇಕಾದ್ರೆ ಪಕ್ಕಾ ಪ್ರಶ್ನೆಗಳು ಇಲ್ಲಿಂದ ಬರುವಂಥ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೋಶ ಕೇಂದ್ರವನ್ನು ಕಂಡುಹಿಡಿದವರು ಇಲ್ಲಿ ಯಾರು ಅಂತ. ನಾನು ಈಗಾಗಲೇ ಹೇಳಿದೆ, ಕೋಶದ ಒಂದು ರಾಬರ್ಟ್ ಬೇಕನ್ ಆಗಿರ್ಬೋದು, ಮತ್ತು ಇಲ್ಲಿ ರಾಬರ್ಟ್ ಹುಕ್ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ಮತ್ತು ಮಾರ್ಷಲ್, ಇವೆಲ್ಲವನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೇನೆ. ಇಲ್ಲಿ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ನಾವು ಕರಿತೇವೆ. ಈ ಒಂದು ನ್ಯೂಕ್ಲಿಯಸ್ಸನ್ನು ಕಂಡುಹಿಡಿದಂಥ ಒಂದು ವಿಜ್ಞಾನಿ ಇಲ್ಲಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ರಾಬರ್ಟ್ ಬ್ರೌನ್ ಎಂಬತಕ್ಕಂತಹ ಒಂದು ವಿಜ್ಞಾನಿ, ರಾಬರ್ಟ್ ಬ್ರೌನ್ ಎಂಬತಕ್ಕಂತಹ ಒಂದು ವಿಜ್ಞಾನಿ ಈ ಒಂದು ಕೋಶ ಕೇಂದ್ರವನ್ನು ಕಂಡುಹಿಡಿದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೋಶ ಕೇಂದ್ರವನ್ನು ಕಂಡುಹಿಡಿದವರು ಇಲ್ಲಿ ಯಾರು ಅಂತ ಕೇಳಿದರೆ ಕೋಶ ಕೇಂದ್ರ, ಇದು ಕೂಡ ಕೋಶ ಕೇಂದ್ರ, ಇದು ಕೂಡ ಕೋಶ ಕೇಂದ್ರ, ಸಾರಿ ಸೇಮ್ ಕ್ವಶನ್ ಇದೆ, ಇದಕ್ಕೂ ಕೂಡ ರಾಬರ್ಟ್ ಬ್ರೌನ್ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಯಾವುದನ್ನು ನಾವು ಇಲ್ಲಿ ಕರಿತೇವೆ ಅಂತ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರವನ್ನು ನಾವು ಯಾವುದನ್ನು ಇಲ್ಲಿ ಕರಿತೇವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ನೋಡಿ, ಇಲ್ಲಿ ಮೈಟೋಕಾಂಡ್ರಿಯಾ ಇದೆ, ಲೈಸೋಸೋಮ್ ಇದೆ, ಕೋಶ ಕೇಂದ್ರ ಮತ್ತು ಕೋಶ ಭಿತ್ತಿ ಅಂತ 4 ಆಪ್ಷನ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ನೋಡಿ, ಮೈಟೋಕಾಂಡ್ರಿಯಾ ಎಂಬತಕ್ಕಂಥದ್ದು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ನಾವು ಕರಿತಕ್ಕಂಥದ್ದು. ಮೈಟೋಕಾಂಡ್ರಿಯಾ ಇಲ್ಲಿ ಸರಿಯಾದ ಉತ್ತರ ಆಗಿದೆ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಜೀವಕೋಶ ಯಾವುದು ಅಂತ ಕೇಳಿದರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಜೀವಕೋಶ ಯಾವುದಪ್ಪ ಅಂತ ಅಂದರೆ ಆಸ್ಟ್ರಿಚ್ ಪಕ್ಷಿಯ ಒಂದು ಮೊಟ್ಟೆ, ಆಸ್ಟ್ರಿಚ್ ಪಕ್ಷಿಯ ಒಂದು ಮೊಟ್ಟೆ ಇರ್ತದೆ. ಇದು 2 kg ತೂಕವನ್ನು ಹೊಂದಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಅತ್ಯಂತ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಜೀವಕೋಶ ಯಾವುದಪ್ಪ ಅಂತ ಅಂದರೆ ಆಸ್ಟ್ರಿಚ್ ಒಂದು ಪಕ್ಷಿಯ ಒಂದು ಮೊಟ್ಟೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಜೀವಕೋಶ ಯಾವುದು ಅಂತ ಕೇಳಬಹುದು. ವೆರಿ ಇಂಪಾರ್ಟೆಂಟ್ ನೋಡಿ, ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಜೀವಕೋಶ. ಇವು ನೀವೆಲ್ಲವೂ ಕೂಡ ನಿಮ್ಮ ಒಂದು ಜೀವಶಾಸ್ತ್ರ ಪುಸ್ತಕಗಳಲ್ಲಿ ನಿಮಗೆ ಸಿಗ್ತಕ್ಕಂಥ ಪ್ರಶ್ನೆಗಳು ಇವು. ಏನಪ್ಪ ಅಂತಂದರೆ ಮೈಕೋಲಾಸಮ್ ಗ್ಯಾಲಿಸೆಪ್ಟಿಕಮ್ ಅಂತ, ಓಕೆನಾ. ಮೈಕೋಲಾಸಮ್ ಗ್ಯಾಲಿಸೆಪ್ಟಿಕಮ್ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಜೀವಕೋಶ ಇಲ್ಲಿ ಆಗಿದೆ. ಅದೇ ರೀತಿ ಇಲ್ಲಿ ಅನುವಂಶೀಯ ಮೂಲ ಘಟಕಗಳನ್ನು ಏನೆಂದು ಕರಿತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅನುವಂಶೀಯ ಮೂಲ ಘಟಕಗಳನ್ನು ನಾವು ಜೀನ್ಸ್ ಅಂತ ನಾವು ಇಲ್ಲಿ ಕರಿತೇವೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ DNA ಅಂತ ಆಪ್ಷನ್ ಇತ್ತು ಅಂತಂದರೆ ಎಲ್ಲರೂ ಕೂಡ DNA ಅಂತ ಆಪ್ಷನ್ ಹಾಕ್ತೀರಾ, ಆದರೆ ಇಲ್ಲಿ ಅನುವಂಶೀಯ ಮೂಲ ಘಟಕಗಳನ್ನು ನಾವು ಜೀನ್ಸ್ ಅಂತ ನಾವು ಇಲ್ಲಿ ಕರಿತೇವೆ. ಅದೇ ರೀತಿ ಜೀವಕೋಶದ ದೊಡ್ಡ ಕಣದಂಗಕ್ಕೆ ನಾವು ಏನಂತ ಕರಿತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ಜೀವಕೋಶದ ದೊಡ್ಡ ಕಣದಂಗ ಯಾವುದಪ್ಪ ಅಂತಂದರೆ ಅದು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ನಾವು ಕರಿತೇವೆ. ಈ ಒಂದು ನ್ಯೂಕ್ಲಿಯಸ್ ಏನಿದೆ ಇದು ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗ ಇಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ಸೂಕ್ಷ್ಮ ಜೀವಿಗಳ ಒಂದು ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಇಲ್ಲಿ ಪ್ರಶ್ನೆ, ಅಥವಾ ಇಲ್ಲಿ ಸೂಕ್ಷ್ಮ ಜೀವಿ ಅಂತ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೇವೆ. ಈ ಒಂದು ಸೂಕ್ಷ್ಮ ಜೀವಿಗಳ ಒಂದು ಪಿತಾಮಹ ಅಂತ ಇಲ್ಲಿ ಯಾರನ್ನ ಕರೀತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಲಿವನ್ ಹುಕ್, ಆಂಟೋನಿ ವಾನ್ ಲಿವನ್ ಹುಕ್ ಅಂತ ಇದ್ದಾರೆ. ಆ ಒಂದು ಸೈಂಟಿಸ್ಟ್ ಅಥವಾ ವಿಜ್ಞಾನಿಯನ್ನ ಈ ಒಂದು ಸೂಕ್ಷ್ಮ ಜೀವಿಗಳ ಒಂದು ಪಿತಾಮಹ ಅಂತ ನಾವು ಇಲ್ಲಿ ಕರಿತೇವೆ. ಅದೇ ರೀತಿ ಇಲ್ಲಿ ಮುಂದಿನ ಒಂದು ಪ್ರಶ್ನೆ ನೋಡ್ಬೋದು, ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗಗಳು ಅಂತ ಇಲ್ಲಿ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಚಿಕನ್ ಗುನ್ಯಾ, ಡೆಂಗು ಜ್ವರ, ಹಂದಿ ಜ್ವರ, ಹಕ್ಕಿ ಜ್ವರ, ರೇಬಿಸ್, ಪೋಲಿಯೋ, ಮಂಗನಬಾವು, ಚಿಕನ್ ಪಾಕ್ಸ್, ನೆಗಡಿ, ಎಬೋಲಾ, ಜೀಕಾ, ನ್ಯೂಮೋನಿಯಾ, ಸ್ಮಾಲ್ ಪಾಕ್ಸ್ ಮತ್ತು ಹರ್ಪಿಸ್. ಈ ಎಲ್ಲ ಏನು ರೋಗಗಳಿದ್ದಾವೆ ಎಲ್ಲವೂ ಕೂಡ ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗಗಳು ಆಗಿರ್ತವೆ. ನೋಡಿ ಇನ್ನೊಂದ್ಸಲಿ ನೋಡ್ಕೊಳ್ಳಿ, ಚಿಕನ್ ಗುನ್ಯಾ, ಡೆಂಗ್ಯೂ ಜ್ವರ, ಹಂದಿ ಜ್ವರ, ಹಕ್ಕಿ ಜ್ವರ, ರೇಬಿಸ್, ಪೋಲಿಯೋ, ಮಂಗನಬಾವು, ಚಿಕನ್ ಪಾಕ್ಸ್ ಮತ್ತು ನೆಗಡಿ ಮತ್ತು ಎಬೋಲಾ, ಹಾಗೆ ಜೀಕಾ ಮತ್ತು ನ್ಯೂಮೋನಿಯಾ, ಮತ್ತು ಅದಾದ ಬಳಿಕ ಸ್ಮಾಲ್ ಪಾಕ್ಸ್ ಎಂಬತಕ್ಕಂಥದ್ದು, ಆಮೇಲೆ ಹರ್ಪಿಸ್ ಎಂಬತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗಗಳು ಇಲ್ಲಿ ಆಗಿರ್ತವೆ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಬ್ಯಾಕ್ಟೀರಿಯಾಗಳ ಒಂದು ಅಧ್ಯಯನವನ್ನು ನಾವು ಏನೆಂದು ಕರೆಯುತ್ತೇವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇವೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಬ್ಯಾಕ್ಟೀರಿಯಾಗಳ ಒಂದು ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಅಂತ ನೋಡಿ. ಆಪ್ಷನ್ A, B, C, D ಅಂತ ಆದರೂ ಮಾಡಿ, ಇಲ್ಲ ಅಂತಂದರೆ ಏನಿದೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಬಹುದು. ಮತ್ತು ಇದುವರೆಗೂ ಕೊನೆಯವರೆಗೆ ನೋಡಿದಂಥ ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನಪ್ಪ ತಿಳಿಸ್ತೇನೆ ಅಂತಂದರೆ, ಇದೇ ರೀತಿ ನೀವು ಏನಾದರೂ ಹೆಚ್ಚಿನದಾಗಿ ವಿಡಿಯೋಗಳು ಬೇಕು ಅಥವಾ ತರಗತಿಗಳು ಬೇಕು ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಾ, ಇಲ್ಲಿಯವರೆಗೆ ವಿಡಿಯೋನ ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.